ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೋಡ್ತಿದ್ರ SAVI ಮಹೇಶ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್. ನನಗೆ ಗೊತ್ತು ಯಾವ ವಿಷಯ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಫೋಟೋಶಾಪ್ ಒಳಗೆ ಒಂದೇ ಟೆಕ್ಸ್ಟ್ನ ಎಡಿಟ್ ಮಾಡಿಕೊಂಡು 3 ಕಲರ್ನ ಒಂದೇ ಟೆಕ್ಸ್ಟ್ಗೆ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು, ಒಂದು ಅಪ್ಲೈ ಮಾಡ್ಕೋಬೇಕು, 3 ಕಲರ್ಗಳನ್ನು ಒಂದೇ ಒಂದು ಟೆಕ್ಸ್ಟ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ಯಾರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರು, ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಹಾಕಿದ್ರು ಅವರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರ್ತದೆ, ಕ್ಲಿಕ್ ಮಾಡ್ಕೊಂಬಿಡ್ರಿ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಮೂಲಕ ಹಲವಾರು ರೀತಿಯ ಮಾಹಿತಿಯನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನೀಗ ಓಪನ್ ಮಾಡ್ಕೊಂಡಿದ್ದೀನಿ ಫೋಟೋಶಾಪ್ ಒಳಗೆ ಒಂದು ಪೇಜ್ನ. ಈ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಪೇಜ್ ಒಳಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಒಂದು ಪೇಜ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ಒಂದು ಬ್ಯಾಕ್ಗ್ರೌಂಡು ಲಾಕ್ ಆಗಿದೆ, ಅನ್ಲಾಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಇವಾಗ ಈ ಒಂದು ಲೇಯರು ಅನ್ಲಾಕ್ ಆಗಿದೆ. ಸೊ ಇದರಲ್ಲಿ ನಾವು ಡಿಸೈನ್ ಮಾಡ್ತಕ್ಕಂಥ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗಿದೆ ಅಥವಾ ಒಂದು ಟೈಪ್ ಮಾಡ್ಕೋಬೇಕಾಗಿದೆ. ಟಿ ಅನ್ನೋ ಒಂದು ಅಕ್ಷರದಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಸ್ಮೈಲ್ ಅಂತ ಕೇಸಿ ಈ ಒಂದು ಲೆಟರ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಲೆಟರ್ನ ಟೈಪ್ ಮಾಡ್ಕೊಂಡು ಒಂದೇ ಕಲರಲ್ಲಿ ಇದೆ. ಇದು ನನಗೆ ಬೇಕಾಗಿರ್ತಕ್ಕಂಥದ್ದು 3 ಕಲರ್ ಬೇಕಾಗಿದೆ. ಮೇಲ್ಗಡೆ ಒಂದು ಕಲರ್ ಬೇಕಾಗಿದೆ, ಕೆಳಗಡೆ ಒಂದು ಕಲರ್ ಬೇಕಾಗಿದೆ, ಆಮೇಲೆ ಮಿಡ್ಲ್ ಒಂದು ಕಲರ್ ಬೇಕಾಗಿದೆ. ಸೊ ಹಾಗಾಗಿ ನನಗೆ 3 ಕಲರ್ ಬೇಕಾಗಿದೆ. ಏನು ಮಾಡ್ತೀನಿ ನಾನು F2 ಅಲ್ಲಿ ಹೋಗ್ಬಿಟ್ಟು F ಸಿಂಬಲ್ ಕಾಣ್ತಾ ಇದ್ದಲ್ಲ, ಇಲ್ಲಿ ಈ ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು ಸ್ಮೈಲ್ ಅನ್ನೋ ಲೇಯರ್ ಸೆಲೆಕ್ಷನ್ ಮಾಡಿಕೊಂಡು F ಒಂದು ಸಿಂಬಲ್ ಇದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿ ಗ್ರೇಡಿಯಂಟ್ ಓವರ್ಲೇ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಗ್ರೇಡಿಯಂಟ್ ಓವರ್ಲೇ ಅಂದ್ರೆ ಈ ಥರ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಯಾವುದು ಟಚ್ ಹೋಗ್ಬೇಡಿ, ಗ್ರೇಡಿಯಂಟ್ ಓವರ್ಲೇ ನಮ್ಮ ಮಿಡ್ಲಲ್ಲಿ ಬಂದ್ಬಿಟ್ಟು ಇಲ್ಲಿ ಡಬಲ್ ಸೀಟೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ನಾವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಬಟನ್ನ ಕಲರ್ ಟಾಪ್ ಅಂತ ಇದೆಯಲ್ಲ, ಈ ಬಟನ್ ಇಲ್ಲಿ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಬಣ್ಣವನ್ನು ಚಾಯ್ಸ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಚಾಯ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಈ ಕಲರ್ ಚಾಯ್ಸಿಂಗ್ ಆಗಿದೆ. ಓಕೆ, ಮಿಡ್ಲ್ ಇಲ್ಲಿ ಎಂಡಿಗೆ ಯಾವ ಕಲರ್ ಬೇಕು ನಮಗೆ ಅಂತಂತಂದ್ರೆ ಎಂಡಿಗೆ ಈ ಕಲರ್ ಇರಲಿ. ಓಕೆ, ಈ ಕಲರ್ ಇರಲಿ. ಸೊ ನೆಕ್ಸ್ಟ್ ಇಲ್ಲಿ ಮಿಡ್ಲ್ ಯಾವ ಕಲರ್ ಬೇಕು ನಮಗೆ ಅಂತ ನಾವು ಚಾಯ್ಸ್ ಮಾಡ್ಕೊತವ್ರೆ. ಮಿಡ್ಲು ಈ ಕಲರ್ ಇರಲಿ. ಓಕೆ, ಈ ಥರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ಕಡೆ ಕಲರು ಒಂದು ಕಲರು 2 ಕಲರ್. ಈ ಕಲರ್ ಚಾಯ್ಸ್ ಮಾಡ್ಕೊಂಡ್ವಿ, ಈ ಕಲರ್ ಆಯಿತು. ಈ ಕಲರ್ ಚಾಯ್ಸ್ ಮಾಡ್ಕೊಂಡು ಈ ಕಲರ್ ಆಯಿತು. ಈ ಕಲರ್ ಚಾಯ್ಸ್ ಮಾಡ್ಕೊಂಡು ಈ ಕಲರ್ ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಈಗ ಚಾಯ್ಸ್ ಮಾಡ್ತಾ ಇದ್ದೀನಿ ಈ ಒಂದು ಕಲರ್ಗೆ ಈ ಕಲರ್ ಚಾಯ್ಸ್ ಮಾಡ್ತಾ ಇದ್ದೀನಿ. ಸೊ 3 ಕಲರ್ ಆಗಿ ಚಾಯ್ಸ್ ಆಗಿದೆ, ಕ್ರಿಯೇಟ್ ಆಗುತ್ತೆ. ನಾವು ಮಾಡಿರ್ತಕ್ಕಂಥ ಒಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ. 1 ಕಲರ್ ಮೇಲ್ಗಡೆದು, 2 ಕಲರ್ ಎರಡನೇದು, 3 ಕಲರ್ ಮೂರನೇದು. ಸೊ 3 ಕಲರ್ ಆಗಿ ಬಂದಿದೆ. ಮತ್ತೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತಂತಂದ್ರೆ ಇದು ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಅನ್ನಿ. ಓಕೆ ಅಂದ ತಕ್ಷಣ ಇಲ್ಲಿ ಕೆಳಗಡೆ ಇಲ್ಲಿದೆ ಸ್ಕೇಲ್ ಅಂತ ಇದೆಯಲ್ಲ, ಇಲ್ಲಿ ಸ್ವಲ್ಪ ಈ ಥರ ಸರಿಸ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕಲ್ಲ ಆ ಕಲರ್ ಇಲ್ಲಿ ಸ್ಕೇಲ್ ಆಗುತ್ತೆ. ನೋಡಿ, ಮೇಲ್ಗಡೆ ಪೂರ್ತಿ ಮೇಲ್ಗಡೆ ಆಯಿತು, ಪೂರ್ತಿ ಕೆಳಗಡೆ ಆಯಿತು. ಓಕೆ, ಇಲ್ಲಿ 90 ಡಿಗ್ರಿ ಇದೆಯಲ್ಲ, ನಮಗೆ 30 ಡಿಗ್ರಿ ಬೇಕು ಅಂತಂದರೆ 30 ಡಿಗ್ರಿ ಸೆಲೆಕ್ಷನ್ ಮಾಡ್ಕೋಬೋದು. 30 ಡಿಗ್ರಿ ಅಂದರೆ ಹಿಂಗೆ ಬರುತ್ತಾ. 120 ಡಿಗ್ರಿ ಇಟ್ಕೊಂಬೋಣ. 120 ಡಿಗ್ರಿ ಇಟ್ಕೊಂಡ್ರೆ ಪೂರ್ತಿ
ಇಷ್ಟು ಬರುತ್ತೆ. ಒಂದನೇ ಕಲರು, ಎರಡನೇ ಕಲರು, ಹಿಂಗೆ ಕ್ರಾಸ್ ಬರ್ತೈತಿ. ಸೊ ಈ ಥರ JPG ಇಮೇಜಲ್ಲಿ ಟೆಕ್ಸ್ಟ್ ಇದ್ರ ಸಮೇತ ಕನ್ವರ್ಟ್ ಮಾಡ್ಕೋಬೋದಾ ಅನ್ನೋದನ್ನ ಇವತ್ತು ಮತ್ತೆ ಇದೊಂದು ನೋಡೋಣ. ಇದು ನಾನು ಟೆಕ್ಸ್ಟ್ JPG ಇಮೇಜಲ್ಲಿ ಇದೆ ತಗೊಂಡು ಇದರಲ್ಲಿ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊತ ಇದ್ದೀನಿ. Ctrl A, Ctrl C, Ctrl V. ಸೊ ಇದೆಲ್ಲ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆಗಿದೆ. ಇವಾಗ ನಾನು ಇದನ್ನ ಸೈಜ್ ಅಡ್ಜಸ್ಟ್ ಮಾಡಿಕೊಂಡು ಫ್ರೆಂಡ್ಸ್ ಇದು ಮ್ಯಾಜಿಕ್ ಟೂಲ್ ತಗೊಂಡು ಇದ್ರ ಮೇಲೆ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಡಿಲೀಟ್ ಅಂತೀನಿ. ಡಿಲೀಟ್ ಅಂದು ಒಳಗಡೆ ಕೆಲವೊಂದಿಷ್ಟು ವ್ಯೂ ಇರ್ತವೆ. ಯಾವ ಅಂತಂದರೆ ಲುಕ್ಸ್ ಅಂತಿದೆಯಲ್ಲ, ಇದ್ರೊಳಗಡೆ ಅದು ಆ್ಯಡ್ ಆಗಿರೋದಲ್ಲ ಮ್ಯಾಜಿಕ್ ಟೂಲು. ಶಿಫ್ಟ್ ಹಿಡಿದು ಇದ್ರೊಳಗೆ ಅದು ಸ್ವಲ್ಪ ಫಿಲ್ ಮಾಡ್ಕೊತ ಬರ್ತೀನಿ. ಫಿಲ್ ಮಾಡ್ಕೊತ ಬಂದು ಡಿಲೀಟ್ ಅಂತೀನಿ. ನೀವು ಆ ಥರ ಮಾಡ್ಕೊತ ಹೋಗಿ. ಸೊ ಇಲ್ಲಿ ನೋಡ್ತಾ ಇದ್ರ ಈ ಥರ ಡಿಲೀಟ್ ಅಂತೀನಿ. ಇದ್ರೊಳಗೇನೋ ಒಂದು ಮಾಡ್ಕೊಂಬರೋಣ ಡಿಲೀಟ್. ಇಲ್ಲೆಲ್ಲಿ ಅದು ಇದಿರ್ತೈತೋ ಅಲ್ಲಲ್ಲಿ. ಸೊ ಇದ್ರೊಳಗೆ ನಾವು 3 ಕಲರ್ ಫಿಕ್ಸ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನೋಡ್ತೀನಿ. ಫ್ರೆಂಡ್ಸ್ ಇದು ಒಂದು ಲೇಯರ್ ಆಗಿ ಕನ್ವರ್ಟಿಂಗ್ ಆಗಿದೆ ಇವಾಗ. ಓಕೆ, ಸ್ಮೈಲ್ ಇಟ್ ಲುಕ್ಸ್ ಗುಡ್ ನೀವು ಅಂತ ಹೇಗೆ ಬಂದಿದೆ. ಒಂದು ಲೆಟರ್ ಇದೆಯಲ್ಲ, ಇವಾಗ ಏನು ಮಾಡ್ತೀನಿ, ಈ ಲೆಟರ್ ತಗೊಂಡು ಟೂಲಲ್ಲಿ ಹೋಗ್ಬಿಟ್ಟು ಗ್ರೇಡಿಯಂಟ್ ಓವರ್ಲೇ ಅಂತ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ನಾವು ಆಲ್ರೆಡಿ ಚಾಯ್ಸ್ ಮಾಡಿದ್ದೀವಲ್ಲ ಆ ಒಂದು ಕಲರ್ನ ಅದನ್ನ ಇಲ್ಲಿ ಅಪ್ಲೈ ಮಾಡೋಣ. ಓಕೆ, ನೋಡಿ ಈ ಕಲರ್ ಅಪ್ಲೈ ಆಗಿದೆ. ಅಪ್ಲೈ ಆಗಿದೆ 90 ಡಿಗ್ರಿ. ಅಂದರೆ ಮೇಲೆ ಕೆಳಗೆ, ಮೇಲೆ ಒಂದು ಕಲರ್ ಬೇರೆ ಇದೆ, ಕೆಳಗಡೆ ಒಂದು ಕಲರ್ ಬೇರೆ ಇದೆ, ಇನ್ ಮಿಡ್ಲ್ ಒಂದು ಕಲರ್ ಬೇರೆ ಇದೆ. ನೋಡಿ ಇವಾಗ ಈ ಥರ ಸರಿಸ್ಕೊಂಡ್ರೆ 3 ಕಲರ್ ಆಗಿದೆ ನೋಡಿ. ಸ್ವಲ್ಪ ಸ್ಕೇಲು ಸ್ವಲ್ಪ ಸರಿಸಂತಂಗಿಲ್ಲ, ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಇಲ್ಲಿ ಸ್ಕೇಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. 90 ಡಿಗ್ರಿ ಇದೆಯಲ್ಲ, 40 ಡಿಗ್ರಿ ಇಟ್ಕೋಣ. 40 ಡಿಗ್ರಿ ಎಷ್ಟು ಬರ್ತೈತಿ, ಬೇಡ 100 ಇಷ್ಟು ಬರ್ತೈತಿ. ಆಮೇಲೆ 60 ಇಷ್ಟು ಬರ್ತೈತಿ. ಸೊ 19 ಇರಲಿ. ಓಕೆ ಗೈಸ್, ನೋಡಿ ಮಾಡ್ಬೋದು ಈ ಥರ. ಮೇಲೆ ಒಂದು ಕಲರು, ಕೆಳಗಡೆ ಒಂದು ಕಲರು, ಮಿಡ್ಲ್ ಒಂದು ಕಲರು. ನೋಡಿ ಯಾವ ಥರ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.